ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫೈನಲಿ ನಾವು ನಮ್ಮ ಸ್ವಂತ ಮನೆಗೆ ಮೂವ್ ಆಗುವಂಥ ಟೈಮ್ ಬಂದೇ ಬಿಡ್ತು. ಕೆಳಗಡೆ ಫ್ಲೋರಲ್ಲಿ ಮನೆ ಎಲ್ಲ ಕಂಪ್ಲೀಟಾಗಿ ಆಲ್ಟ್ರೇಷನ್ ಮುಗ್ದಿದೆ. ಫಸ್ಟ್ ಫ್ಲೋರಲ್ಲಿ ಇನ್ನೂ 99% ಆಗಿರೋದು. ಇನ್ನು ಸ್ವಲ್ಪ ಕೆಲಸಗಳು ಸಣ್ಣ ಪುಟ್ಟದ್ದು ಬಾಕಿ ಇದೆ. ಆ್ಯಕ್ಚುಲಿ ಇವತ್ತು ಮನೆಗೆ ಆನ್ಲೈನಿಂದ ಪೇಂಟರ್ನ ಕರೆಸಿದ್ವಿ. ಯಾಕೆ ಅಂದರೆ ಈ ಮನೇನ ಖಾಲಿ ಮಾಡೋವಾಗ ನಮಗೆ ಪೇಂಟಿಂಗ್ ಚಾರ್ಜಸ್ಸು 50,000 ಇಟ್ಕೋತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆನ್ಲೈನಲ್ಲಿ ಎಷ್ಟಾಗ್ಬೋದು ಏನು ಅಂತ ಒಂದು ಸತಿ ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಕರೆಸಿದ್ವಿ. ಆನ್ಲೈನಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಹೇಳಿದ್ರು. ಬಟ್ ಆ್ಯಕ್ಚುಲಿ ಓನರ್ ಅದನ್ನು ಒಪ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಈಗೆಲ್ಲ ಆನ್ಲೈನ್ ಆ್ಯಪ್ಸಲ್ಲಿ ತುಂಬಾ ಆಪ್ಷನ್ಸ್ ಇದ್ದಾವೆ. ನಮಗೆ ಪೇಂಟರ್ಸ್ ಎಲ್ಲ ತುಂಬ ಈಸಿಯಾಗಿ ಸಿಗ್ತಾರೆ ಆನ್ಲೈನಲ್ಲಿ. ಆ್ಯಕ್ಚುಲಿ ಅವ್ರು ಮೆಷರ್ಮೆಂಟ್ ಮಾಡೋದಕ್ಕೆ ಒಂದು ಡಿವೈಸ್ ತೊಗೊಂಬಂದಿದ್ರು. ಅದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು. ಅದು ಎಷ್ಟು ಈಸಿಯಾಗಿ ಎಷ್ಟು ಲೆಂತ್ ಇದೆ ಮನೆ ಮತ್ತು ಎಷ್ಟು ಸ್ಕ್ವೇರ್ ಫೀಟ್ಗೆ ನಾವು ಪೇಂಟಿಂಗ್ ಮಾಡಬೇಕು ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಡುತ್ತೆ. ಸೊ ನಮಗೆ ಕೊಟ್ಟಿದ್ದು ಎಸ್ಟಿಮೇಷನ್ನು ತುಂಬ ಅಂದರೆ ತುಂಬ ಕಡಿಮೆ ಇತ್ತು. ಓನರ್ ಬಂದು 50,000 ಡಿಡಕ್ಟ್ ಮಾಡ್ತಾರಲ್ವ, ಸೊ ನಾವೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆದ್ರೂ ಆಮೇಲೆ ಓನರ್ಗೆ ಮೆಚ್ಚುಗೆ ಆಗಿಲ್ಲ ಅಂದರೆ ಅದು ಇದು ಕಿರಿಕಿರಿ ಮಾಡ್ತಾರೆ. ಬರೋ ಅಂಥ ಟೈಮಲ್ಲಿ ಬೇಡ, ಸಮಾಧಾನವಾಗಿ ಏನಿದೆಯೋ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡು ಬೇಡ ಅಂತ ಹೇಳಿಬಿಟ್ರು ಅಮ್ಮ. ಎಸ್ಟಿಮೇಷನ್ ತೊಗೊಂಡ ಮೇಲೆ ಅನ್ನಿಸ್ತು ನಾವಿವಾಗ ಹೋಗ್ತಾ ಇರೋವಂಥ ಸ್ವಂತ ಮನೆಗೆ ಅವ್ರ ಹತ್ರನೇ ಪೇಂಟಿಂಗ್ ಮಾಡಿಸ್ಬೋದಾಗಿತ್ತು ಅಂತ. ಬಟ್ ಆಲ್ರೆಡಿ ನಾವು ಲೇಬರ್ನ ಕಾಂಟ್ರಾಕ್ಟಿಗೆ ತೊಗೊಂಡಿದ್ವಿ ಅಲ್ವಾ, ಸೊ ಏನೂ ಮಾಡಲಿಕ್ಕಾಗಲಿಲ್ಲ. ಬಟ್ ನಿಮಗೆ ಏನಾದರೂ ಪೇಂಟಿಂಗ್ ಕೆಲಸ ಬೇಕಿದೆ ಅಂತ ಹೇಳಿದ್ರೆ ಈಗೆಲ್ಲ ಆಲ್ಮೋಸ್ಟು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ತುಂಬಾ ಇದ್ದಾವೆ. ಅರ್ಬನ್ ಕ್ಲ್ಯಾಪು ಮತ್ತು ನೋ ಬ್ರೋಕರು ಅಂಥದ್ದೆಲ್ಲನೂ ಇದ್ದಾವೆ. ಸೊ ನೀವು ಅಲ್ಲೆಲ್ಲ ಫಸ್ಟು ಚೆಕ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಆಫ್ಲೈನ್ ಅಂದರೆ ನಿಮಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸಲ್ಲಿ ಚೆಕ್ ಮಾಡಿ. ನಾನು ಮಾಡಿದ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಆನ್ಲೈನಲ್ಲಿ ನಮಗೆ ತುಂಬ ಒಳ್ಳೆ ಬ್ರ್ಯಾಂಡೆಡ್ ಪೇಂಟ್ಸ್ ಏನೇನೆ ವಿತ್ ಲೇಬರು ಮತ್ತು ವಿತ್ ಪೇಂಟು ಎಲ್ಲನೂ ಸೇರಿಸಿ ನಮಗೆ ತುಂಬ ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ. ಅದೇ ನಾವು ಆಫ್ಲೈನಲ್ಲಿ ನಾವೇ ಹುಡುಕಿ ಲೇಬರ್ನ ಕರೆಸ್ಕೊಂಬರ್ತೀವಂದರೆ ಪೇಂಟ್ ನಾವೇ ಇಸ್ಕೊಟ್ರೂ ಸಹ ಕೂಲಿನೇ ಅವ್ರಿಗೆ 30,000-40,000 ಸಾವಿರ ಕೊಡಬೇಕಾಗಿದೆ. ಅಷ್ಟು ಎಕ್ಸ್ಪೆನ್ಸಿವ್ ಆಗಿದ್ದಾವೆ. ನನಗೆ ಆ್ಯಕ್ಚುಲಿ ಇದು ಉಳಿಲೇ ಇಲ್ಲ. ನಾವು ಈಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಲ್ಲ, ಆ ಟೈಮಲ್ಲಿ ನಾವು ಲೇಬರ್ಗೆ ತುಂಬ ಪರದಾಡ್ಬಿಟ್ಟಿದ್ವಿ. ಬಟ್ ಆಮೇಲೆ ಲೇಬರ್ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ವಲ್ಲ, ಅದಾಗಿ 1 ವಾರ ಆದಮೇಲೆ ನಮಗೆ ಯೋಚನೆ ಬಂತು, ಓಕೆ ಈ ಥರನೂ ಆನ್ಲೈನಲ್ಲಿ ಸಿಗುತ್ತಲ್ವ, ಯಾಕೆ ನೋಡಬಾರ್ದು, ಒಂದು ಸತಿ ಕರೆದು ಎಸ್ಟಿಮೇಷನ್ ತೊಗೊಂಡು ನೋಡೋಣ, ನಮಗೆ ಅದು ಕಂಫರ್ಟಬಲ್ ಆಗಿದೆ, ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ ಕೊಡೋಣ ಅಂತ ಅಂದ್ಕೊಂಡ್ವಿ. ಅವರು ಬಂದು ಈ ಥರ ಎಲ್ಲ ಚೆಕ್ ಮಾಡಿ ಆಮೇಲೆ ಎಸ್ಟಿಮೇಷನ್ ಎಲ್ಲ ಕೊಟ್ಟ ಮೇಲೆ ಅಬ್ಬಬ್ಬಾ ಇಷ್ಟೊಂದು ಕಡಿಮೆಗಿದೆಯಾ, ಓಕೆ ನಾವು ಇದನ್ನೇ ಮಾಡಿಸ್ಬೋದಾಗಿತ್ತು ಅಲ್ವಾ ಅಂತ ತುಂಬಾ ಬೇಜಾರಾಯಿತು. ಬಟ್ ಆಲ್ರೆಡಿ ಅದು ಕೈ ಮೀರಿ ಹೋಗಿತ್ತಲ್ವ, ಏನೂ ಮಾಡಲಿಕ್ಕಾಗಿಲ್ಲ. ಬಟ್ ಈಗ ಈ ಮನೆ ಬಿಟ್ಬಿಟ್ಟು ಹೋಗೋವಾಗ ಓನರ್ಗೆ ನಾವು 50,000 ಕೊಡಬೇಕಲ್ವ, ಅದು ಬೇಜಾರಿದೆ. ಬಟ್ ಆದರೆ ಅಮ್ಮ ಒಪ್ಕೋತಾ ಇಲ್ಲ. ಹೋಗೋ ಟೈಮಲ್ಲಿ ಯಾಕೆ ಕಿರಿಕಿರಿ, ಬೇಡ ಬಿಡು ಅವರೇ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀವಿ. ಈ ಇನ್ಫಾರ್ಮೇಷನ್ನು ನೀವು ಇವಾಗ ನೋಡ್ತಿದ್ರೆ ನೀವೇನಾದರೂ ಬಾಡಿಗೆ ಮನೇಲಿದ್ದೀರಾ ಇಲ್ಲ ಸ್ವಂತ ಮನೇಲಿದ್ದೀರಾ ಅಂತ ಅಂದ್ರೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. 1 BHK ಆಗಿರಲಿ ಇಲ್ಲ 2 BHK ಆಗಿರಲಿ ಇಲ್ಲ ಡೂಪ್ಲೆಕ್ಸ್ ಹೌಸೇ ಆಗಿರಲಿ, ಯಾವ ಥರ ಇದ್ದರೂ ಸರಿ ಅವ್ರು ಬಂದು ನಮಗೆ ಎಸ್ಟಿಮೇಷನ್ ಕೊಡ್ತಾರೆ. ಅದು ನಮಗೆ ಕಂಫರ್ಟಬಲ್ ಆಗಿದೆ ಅಂತ ಹೇಳಿದ್ರೆ ಮಾತ್ರನೇ ಫರ್ದರ್ ಮೂವ್ ಆಗ್ಬೋದು. ಅವರು ಮನೆಗೆ ಬಂದು ಎಸ್ಟಿಮೇಷನ್ ಕೊಡೋದಕ್ಕೆ ಮಾತ್ರ ನಾವು ಫೀಸ್ ಕಟ್ಟಬೇಕು. ಆ ಫೀಸು ಬರೀ 100 ರೂಪೀಸ್ ಒಳಗಡೆನೇ ಇರುತ್ತೆ, ಇಲ್ಲ 150 ರೂಪೀಸ್ ಒಳಗಡೆನೇ ಇರುತ್ತೆ. ನಾವು ಕಳ್ಕೊಳ್ಳೋದೇನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು 1,000 ರೂಪಾಯಿ ಕಳ್ಕೊಳ್ತೀವಲ್ಲ, ಅದಕ್ಕೆ ಮೊದಲು 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೀವೇನಾದರೂ ಮನೆಗೆ ಪೇಂಟಿಂಗ್ ಸೊಲ್ಯೂಷನ್ಸ್ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟು ಆನ್ಲೈನಲ್ಲಿ ಚೆಕ್ ಮಾಡಿ ಎಸ್ಟಿಮೇಷನ್ ತಗೊಳ್ಳಿ. ಅವರು ನಮಗೆ ಯಾವ ಬ್ರ್ಯಾಂಡ್ ಪೇಂಟ್ ಯೂಸ್ ಮಾಡ್ತಾರೆ, ಎಷ್ಟು ಜನ ಲೇಬರ್ ಬರ್ತಾರೆ ಅನ್ನೋದನ್ನು ಕೂಡ ಫಸ್ಟೇ ಹೇಳಿಬಿಡ್ತಾರೆ. ಸೊ ಎಲ್ಲ ಓಕೆ ಇತ್ತು ಅಂತ ಹೇಳಿದ್ರೆ ನಾವು ಪಾರ್ಷಿಯಲ್ ಅಮೌಂಟ್ ಮಾತ್ರ ಪೇ ಮಾಡಿ ಫರ್ದರು ಪೇಂಟಿಂಗಿಗೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ ನಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಎಸ್ಟಿಮೇಷನ್ ಮಾಡಿದ್ಮೇಲೆ ಅವರು ನಮಗೆ ಕಾಲ್ ಮಾಡ್ತಾರೆ. ಆಗ ಯಾವ ರೀಸನಿಂದ ನಮಗೆ ಇಷ್ಟ ಆಗಲಿಲ್ಲ ಇಲ್ಲ ಮನೆಯವರು ಒಪ್ಕೊಂಡಿಲ್ಲ ಅಂತ ಹೇಳಿದ್ರು ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡ್ಬೋದು ಈಸಿಯಾಗಿ. ಆ್ಯಕ್ಚುಲಿ ಸುಮಾರು ಜನ ಬಾಡಿಗೆ ಮನೇಲಿರೋರು ಎವ್ರಿ 1 ಇಯರ್ ಒನ್ಸು ಇಲ್ಲ
2 to 3 ಇಯರ್ ಒನ್ಸು ಮನೆ ಖಾಲಿ ಮಾಡ್ತಾ ಇರ್ತೀವಿ. ಆಗ ಖಾಲಿ ಮಾಡೋ ಮನೆಗೂ ಮತ್ತು ಹೊಸ್ದಾಗಿ ಹೋಗೋ ಮನೆಗೂ ಪೇಂಟಿಂಗ್ ಮಾಡಿಸ್ಲೇಬೇಕು. ಆವಾಗ ನಾವು ಲಾಸ್ಟ್ ಮೂಮೆಂಟಲ್ಲಿ ಯಾರ್ಯಾರ ಹತ್ರನೋ ಕಾಂಟ್ಯಾಕ್ಟ್ಸ್ ಕೇಳ್ತೀವಿ, ಬಟ್ ಅರ್ಜೆಂಟಿಗೆ ನಮಗೆ ಸಿಗಲ್ಲ. ಬಟ್ ಈಗ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಸಿಕ್ಬಿಡುತ್ತೆ. ಆ ಟೈಮ್ಗೆ ನಮಗೆ ತಲೆಗೆ ಉಳಿಯೋದಿಲ್ಲ. ಬಟ್ ನಿಮಗೆ ಈ ವಿಡಿಯೋ ನೋಡ್ತಿರೋರಿಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಮನೆ ಖಾಲಿ ಮಾಡಬೇಕಾಗಿದೆ ಅಲ್ವಾ, ಸೊ ಹೊಸ ಮನೆಗೆ ಹೋಗೋಕ್ಕೆ ಮೊದಲು ಎಲ್ಲ ಪಾತ್ರೆಗಳನ್ನೆಲ್ಲ ನೀಟಾಗಿ ಅಮ್ಮ ತೊಳೆದು ಇಟ್ಕೊಂಡಿದ್ರು. ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಪಾಪುನ ಇಟ್ಕೊಂಡು ಏನು ಅಷ್ಟೊಂದು ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಪೊಂಗಲ್ಲು ಮತ್ತು ಚಟ್ನಿ ಮಾಡಿದ್ದೆ. ಅದನ್ನೇ ತಿನ್ಕೊಂಡು ಮನೇಲಿ ಏನು ಕೆಲಸ ಇದೆ ಅಲ್ವಾ ಅದನ್ನು ನಿಧಾನಕ್ಕೆ ಮುಗಿಸ್ಕೊಂಡ್ವಿ. ಪಾಪ ಅಮ್ಮ ತುಂಬ ಕೆಲಸ ಮಾಡಿಬಿಟ್ಟು ಟಯರ್ಡ್ ಆಗಿಬಿಟ್ಟಿದ್ರು. ಅವ್ರಿಗೂ ಮೈ ನೋವು, ಮಂಡಿ ಎಲ್ಲ ನೋವು, ಆದ್ರೂ ಕೆಲಸ ಮಾಡಿದ್ದಾರೆ. ನನಗೆ ಅನಿಸುತ್ತೆ ಪಾಪು ರೆಸ್ಟ್ ಮಾಡ್ತಾ ಇರೋವಾಗ ನಾನು ತುಂಬ ಕೆಲಸ ಮಾಡಿಕೊಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವನು 1/2 hour ಒನ್ಸು ಇಲ್ಲ 20 minutes ಒನ್ಸ್ ಎದ್ದುಬಿಡ್ತಾನೆ. ಅವನ್ನ ಸಮಾಧಾನ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಮನೆ ಶಿಫ್ಟ್ ಮಾಡೋವಾಗ ಇರೋವಂಥ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸಾಮಾನುಗಳನ್ನ ತೊಳೆಯೋದು ಮತ್ತು ನೀಟಾಗಿ ಇಡೋದು ಮತ್ತು ಅದನ್ನು ಸಾಗಿಸೋದೇ ಒಂದು ದೊಡ್ಡ ಕಷ್ಟ. ಅದಕ್ಕೋಸ್ಕರನೇ ಸುಮಾರು ಜನ ಬಾಡಿಗೆ ಮನೇಲಿ ಇರೋದಕ್ಕಿಂತ ಸ್ವಂತ ಮನೆಗೆ ಹೋಗೋದೇ ಬೆಸ್ಟು ಅಂತ ಅಂದ್ಕೊತೀವಿ. ಆ್ಯಕ್ಚುಲಿ ಇದೇ ಮೇನ್ ರೀಸನ್ ಎಲ್ಲರೂ ಸ್ವಂತ ಮನೇಲಿ ಇರಬೇಕು ಅಂತ ಅಂದ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಮನೆ ಬದಲಾಯಿಸ್ಕೊಂಡು ಪಾತ್ರೆ ಪಗಡೆ ತೊಗೊಂಡು ಓಡಾಡ್ತಾ ಇರಬೇಕಲ್ವ. ಅದು ತುಂಬಾ ಕಷ್ಟ ಮತ್ತು ಆ ಕಷ್ಟ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಈ ಎಲ್ಲ ಕಷ್ಟಗಳಿಗೂ ಫುಲ್ ಸ್ಟಾಪ್ ಏನು ಅಂತ ಹೇಳಿದ್ರೆ ಸ್ವಂತ ಮನೆಯೇ. ಅದಕ್ಕೋಸ್ಕರನೇ ಎಲ್ಲರದ್ದು ಸ್ವಂತ ಮನೆ ಕನಸುಗಳು ಇದ್ದೇ ಇರುತ್ತೆ. ಎಲ್ಲ ಕೆಲಸಗಳು ಮಾಡಿ ನಾನು ಅಮ್ಮ ಅಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ. ಇನ್ನೇನು ಮತ್ತೆ ನಾಳೆ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಮತ್ತು ಹೊರಗಡೆ ಹೋಗಿ ಸಾಮಾನೆಲ್ಲ ತರಬೇಕು. ಸೊ ಇದು ಒಂದು ದೊಡ್ಡ ಕೆಲಸ ಇದೆ. ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಈ ವ್ಲಾಗಲ್ಲಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.